ಮಾನವತ್ವದಿಂದ ದೇವತ್ವಕ್ಕೇರಿದ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯ ಹಾಗೂ ದೇಯಿ ಬೈದಿತಿಯ ಜನ್ಮಸ್ಥಳ ಪಡುಮಲೆಯಲ್ಲಿ ಜನವರಿ 24ರಂದು ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಟ್ರಸ್ಟ್ ಆಶ್ರಯದಲ್ಲಿ ವಿಶೇಷ ಪೂಜೆ ಮತ್ತು ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ತಿಳಿಸಿದರು. ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪಡುಮಲೆಯ ಈ ಕಾರಣಿಕ ಕ್ಷೇತ್ರದಲ್ಲಿ 2021ರಲ್ಲಿ ಬ್ರಹ್ಮಕಲಶೋತ್ಸವದ ಅದ್ದೂರಿಗೆ ಕೊರೋನಾ ತಡೆ ಒಡ್ಡಿತ್ತು. ಆ ಬಳಿಕ ಮೊದಲ ಬಾರಿಗೆ ಇಲ್ಲಿ ಸಾರ್ವಜನಿಕ ಸಭಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜನವರಿ 24ರಂದು ಸಂಜೆ 6:30 ಗಂಟೆಗೆ ವಿಶೇಷ ಪೂಜೆ ಮತ್ತು ದೀಪೋತ್ಸವ ನಡೆಯಲಿದೆ. ಭಕ್ತಾದಿಗಳು ಬಂದು ಇಲ್ಲಿ ದೀಪ ಬೆಳಗಿಸುವ ಸೇವೆ ಮಾಡಲಿದ್ದಾರೆ. ಸಂಜೆ 7:30 ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ ಟ್ರಸ್ಟ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮೂಡಬಿದ್ರೆಯ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಗೆ ಸ್ವಾಮೀಜಿ ಹಾಗೂ ಸಂತೋಷ ಗುರೂಜಿ ಆಶೀರ್ವಚನವನ್ನ ನೀಡಲಿದ್ದಾರೆ. ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಟಿ ಶ್ಯಾಮ್ ಭಟ್, ಸಂಸದ ಬ್ರಿಜೇಶ್ ಚೌಟ, ಶಾಸಕ ಅಶೋಕ್ ಕುಮಾರ್ ರೈ, ಎಂಎಲ್ಸಿ ಕಿಶೋರ್ ಬೊಟ್ಟಿಯಾಡಿ, ಮೆಸ್ಕಾಂ ಅಧ್ಯಕ್ಷ ಕೆ ಹರೀಶ್ ಕುಮಾರ್, ನಾರಾಯಣಗುರು ನಿಗಮದ ಅಧ್ಯಕ್ಷ ಮಂಜುನಾಥ್ ಪೂಜಾರಿ ಮುದ್ರಾಡಿ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕ ಪಕಲ ಮಲಾರಬೀಡು, ಮಾಜಿ ಶಾಸಕ ಸಂಜೀವ ಮಠಂದೂರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ಕುದ್ರೋಳಿಯ ಕೃತಿನ್ ಅಮೀನ್, ಮಾಜಿ ಮೇಯರ್ ಕವಿತಾ ಸನಿಲ್, ವಿಜಯ ವಿಕ್ರಮ ರಾಮಕುಂಜ, ಧಾರ್ಮಿಕ ಮುಖಂಡ ಕಿರಣ್ ಚಂದ್ರ ಡಿ ಪುಷ್ಪಗಿರಿ, ನಿವೃತ್ತ ಜಂಟಿ ನಿರ್ದೇಶಕ ಸುಂದರ್ ಪೂಜಾರಿ ಹಾಗೂ ಉದ್ಯಮಿ ಸುಧಾಕರ್ ಶೆಟ್ಟಿ ಪಡುಮಲೆ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕೋಟಿ ಚೆನ್ನಯ್ಯ ದೇಯಿ ಬೈದಿತಿ ಜನ್ಮಸ್ಥಳ ದಕ್ಷಿಣ ಭಾರತದ ಪ್ರಸಿದ್ಧ 3ನೇ ಕಾರಣಿಕ ಕ್ಷೇತ್ರವಾಗಿರುವಂತಹ ಪಡುಮಲೆ ಕೋಟಿ ಚೆನ್ನಯ್ಯ ಹಾಗೂ ದೇಯಿ ಬೈದಿತಿಯ ಜನ್ಮಸ್ಥಳ ಹಾಗೂ ಮೂಲಸ್ಥಾನ. ಇಲ್ಲಿ ಪ್ರತಿ ತಿಂಗಳ ಸಂಕ್ರಮಣದಂದು ವಿಶೇಷ ಪೂಜಾ ಕಾರ್ಯ ನಡೆಯುತ್ತಿದೆ. ವಾರ್ಷಿಕವಾಗಿ ಜನವರಿ 4ನೇ ಶನಿವಾರ ದೀಪೋತ್ಸವ ನಡೆಸಲಾಗ್ತಾ ಇದೆ. ಈ ಕ್ಷೇತ್ರ ಯಾವುದೇ ಜಾತಿ, ಧರ್ಮ ಹಾಗೂ ಸಮುದಾಯಕ್ಕೆ ಸೀಮಿತವಲ್ಲ. ಪಂಚವರ್ಣದ ಮಣ್ಣಿನ ತುಳುನಾಡಿನ ಪುಣ್ಯಪ್ರದಾಯಕ ಕ್ಷೇತ್ರವಾಗಿರುವ ಈ ಪಡುಮಲೆ ವಿದೇಶಿಯರ ಸಂಶೋಧನೆ, ಸಾಹಿತ್ಯ ಗ್ರಂಥಗಳು, ಚರಿತ್ರೆಯ ದಾಖಲೆಗಳು, ಸರ್ಕಾರ ಬಿಡುಗಡೆಗೊಳಿಸಿರುವ ಐತಿಹಾಸಿಕ ಕ್ಷೇತ್ರ ಗ್ರಂಥಗಳು ಹಾಗೂ ಪಡುಮಲೆಯಲ್ಲಿನ ಐತಿಹ್ಯಗಳು ಕೋಟಿ ಚೆನ್ನಯ್ಯ ದೇಯಿ ಬೈದಿತಿಯ ಜೀವನ ಚರಿತ್ರೆಗೆ ಸಾಕ್ಷಿಯಾಗಿದೆ. ಹಾಗಾಗಿ ಪಡುಮಲೆ ಈ ಕಾರಣಿಕ ಶಕ್ತಿಗಳ ಮೂಲಸ್ಥಾನ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಅವರು ಹೇಳಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ ಉಪಾಧ್ಯಕ್ಷ ವಿಜಯಕುಮಾರ್ ಸೊರಕೆ, ಪ್ರಧಾನ ಕಾರ್ಯದರ್ಶಿ ಶ್ರೀಧರ ಪಟ್ಲ, ಟ್ರಸ್ಟಿಗಳಾದ ಶೇಖರ್ ನಾರವಿ ಮತ್ತು ರತನ್ ನಾಯಕ್ ಕಾರ್ನೂರು ಉಪಸ್ಥಿತರಿದ್ದರು. ಮತ್ತೆ ಸ್ಥಳೀಯ ಎಕ್ಸ್ ಶಾಸಕರಾದ ಸಂಜೀವ್ ಮಠಂದೂರು ಕೂಡ ಬರ್ತಾರೆ. ಇದರ ಉದ್ದೇಶ ಏನು ಅಂತ ಕೇಳಿದ್ರೆ, ಈ ಕಾರ್ಯಕ್ರಮದ್ದು, ಈ ದೀಪಾವಳಿ ಕಾರ್ಯಕ್ರಮ ಇಡೀ ಪಡುಮಲೆಯ ಜನರ ಕೈಯಲ್ಲಿ ಅಲ್ಲಿ ದೀಪ ಹಚ್ಚುವಂತ ಕಾರ್ಯಕ್ರಮ. ಕಳೆದ ಬಾರಿ ಸುಮಾರು 1,500,000 ದೀಪಗಳನ್ನು ಜನ ಹಚ್ಚಿದ್ದಾರೆ. ಈ ಬಾರಿ ಕೂಡ ಅಂತ ಕಾರ್ಯಕ್ರಮವನ್ನ ಮೊದಲಾಗಿ ಒಂದು ಪಬ್ಲಿಕ್ ಇದರಲ್ಲಿ ಮಾಡಬೇಕು ಅಂತ ಮಾಡಿದ್ವಿ. ತಮ್ಗೆ ಗೊತ್ತಿದ್ದಾಗೆ ಅಲ್ಲಿ ಪ್ರತಿ ತಿಂಗಳ ಸಂಕ್ರಮಣಕ್ಕೆ ವಿಶೇಷ ಪೂಜೆಯನ್ನ ನಾವು ಮಾಡ್ತಾ ಇದ್ದೀವಿ. ಕಳೆದ 5 ವರ್ಷದಲ್ಲಿ ನಾವು ದಿನಕ್ಕೆ 2 ಪೂಜೆ ಇತ್ತು. ಆದರೆ ಅದನ್ನು ಸಂಕ್ರಮಣ ಮಾಡಬೇಕು ಅನ್ನುವಂಥ ಕಾರ್ಯಕ್ರಮ ನಾವು ವಿಶೇಷವಾದ ಒಂದು ಪ್ರಶ್ನೆ ಎಲ್ಲ ಇಟ್ಟು ಒಂದು 108 ಕಳಸದ ಪೂಜೆ ಮಾಡಿಸಿ ನಾವು ಸಂಕ್ರಮಣ ಮಾತ್ರ ಪೂಜೆ ಮಾಡುವುದು ಅಂತ ಹೇಳಿಕೊಂಡು ಕಳೆದ 1 ವರ್ಷದಿಂದ ನಾವು ಕಳೆದ ಜನವರಿಯಿಂದ ಇನ್ನು ಪ್ರತಿ ವರ್ಷದ ಜನವರಿ 4ನೇ ಆದಿತ್ಯವಾರದಂದು ನಾವು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಪ್ರತಿ ವರ್ಷ ಅದು ಜನವರಿ 4ನೇ ಶನಿವಾರ, ಅದು ತಾರೀಕು 24, 23 ಆಗುತ್ತೆ. ಪ್ರತಿ ವರ್ಷದ ಜನವರಿ 4ನೇ ಶನಿವಾರ ದಿವಸ ಈ ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುವಂತ ಇದಕ್ಕೆ ನಾವು ನಮ್ಮ ಸಮಿತಿ ನಿರ್ಣಯ ಮಾಡಿದ್ದೇವೆ. ಇದರ ಉದ್ದೇಶ ಕೋಟಿ ಚೆನ್ನಯ್ಯನ ಚರಿತ್ರೆ, ಇತಿಹಾಸಗಳು ಜನಮಾನಸದಲ್ಲಿ ಸದಾ ಜೀವಂತವಾಗಿ ಇರಬೇಕು ಅನ್ನುವ ದೃಷ್ಟಿಕೋನದಿಂದ ನಮ್ಮ ಸಮಿತಿ ರಚನೆ ಆದ ಹಿನ್ನೆಲೆ ಇದು. ನಿಮ್ಗೆ ಗೊತ್ತಿರಬಹುದು, ದಕ್ಷಿಣ ಭಾರತದಲ್ಲಿ 3 ನೆಲ ಅತ್ಯಂತ ಪವಿತ್ರವಾದದ್ದು, ಶ್ರೇಷ್ಠವಾದದ್ದನ್ನ ವಿದ್ವಾಂಸರು, ಅಧ್ಯಯನಕಾರರು, ಸಂಶೋಧಕರು ಈ ಬಗ್ಗೆ ಅನೇಕ ಕಡೆ ಉಲ್ಲೇಖ ಮಾಡಿದ್ದಾರೆ. ಅದನ್ನು ನಾನು ಲಾಸ್ಟ್ ಬ್ರಹ್ಮವರ ಅಂತ ಹೇಳಿದ್ದೆ. ಇವನ್ ಧರ್ಮಸ್ಥಳದ ಹೆಗ್ಡೆಯವರು ಕೂಡ ನಾವು ಅವ್ರ ಬಳಿ ಹೋದಾಗ ಅವರು ಕೂಡ ನಮಗೆ ಪ್ರಶ್ನೆ ಮಾಡಿದ್ರು, ಬಂಟ್ವಾಳ್ರೆ ದಕ್ಷಿಣ ಭಾರತದಲ್ಲಿ 3 ಮಣ್ಣು ಬಹಳ ಶ್ರೇಷ್ಠವಾದ ಯಾವುದು ಗೊತ್ತಿದೆಯಾ ಅಂತ ಕೇಳಿದ್ರು. ನಾವೆಲ್ಲ ಇದ್ದೇವೆ, ನಮಗೆ ಅದರ ಬಗ್ಗೆ ಹೆಚ್ಚು ಅನುಭವ ಇಲ್ಲ ಅಂತ ಹೇಳಿದೆ ನಾನು.
ಮತ್ತೆ ತುಂಬಾ ನಾವು ರುಕ್ಮಾರ್ ಪೂಜಾರಿ ಅವರ ಹತ್ರ ಎಲ್ಲರೂ ಕೇಳಿದ್ರು, ಯಾರು ಕೂಡ ಹೇಳಲಿಕ್ಕೆ ಯಾರದ್ದು ಕೂಡ ಗೊತ್ತಿರಲಿಲ್ಲ, ನಿಜಕ್ಕೂ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ರು ಬಂಟ್ವಾಳ ನಾನು ಹೇಳ್ತೇನೆ, ತುಂಬಾ ಜನ ಇದ್ರು, ತುಂಬಾ ಜನ ಇದ್ರು ಅಲ್ಲಿ ನಡೆದವರು, ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ರು, ದಕ್ಷಿಣ ಭಾರತದಲ್ಲಿ 3 ಪವಿತ್ರವಾದ ನೆಲ, ಅದು ಒಂದು ತಿರುಮಲೆ, 2ನೇದು ಶಬರಿಮಲೆ, 3ನೇದು ಪಡುಮಲೆ ಅಂತ. ನಾನು ಧರ್ಮಸ್ಥಳದ ಬೇಯಿಸಿದ್ದೆ, 3ನೇದು ಪಡುಮಲೆ ಅಂತ ಹೇಳಿ. 2 ಈಗಾಗಲೇ ಜಗತ್ ಪ್ರಸಿದ್ಧ ಆಗಿದೆ. ಮುಂದೊಂದು ದಿನ ಪಡುಮಲೆ ಕೂಡ ಶ್ರೇಷ್ಠವಾಗಲಿಕ್ಕೆ ಬರ್ತದೆ ಅಂತ ಹೇಳಿ. ತಾವುಗಳು ಯಾರಾದರೂ ಇವತ್ತು ನಮ್ಮ ಕರಾವಳಿಯ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೋರ್ಡರ್, ಕೇರಳ ಬೋರ್ಡರ್ಗೆ ಹೋದ್ರೆ, ಕಾಸರಗೋಡು ಇರ್ಬೋದು, ಮಂಜೇಶ್ವರ ಇರ್ಬೋದು, ಆ ಕಡೆ ಹೋದ್ರೆ ಇವತ್ತು ಕೂಡ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ, ಇವತ್ತು ಕೂಡ ಅಲ್ಲಿ ಹೇಳ್ತಾರೆ ತಿರುಮಲ, ಶಬರಿಮಲ, ಪಡುಮಲ ಇದುಗಳು ತುಲ್ಯಮಾಯ ಪ್ರದೇಶಗಳು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಕೂಡ ನಾನು ಅದನ್ನು ಅಧ್ಯಯನ ಮಾಡಿದ್ದೇನೆ. ಯಾಕೆ ಹೇಳ್ತಾರೆ ನೋಡಿ, ತಿರುಮಲೆ ವಿಷ್ಣುವಿನ ಸಂಬಂಧಪಟ್ಟದ್ದು, ಶಬರಿಮಲೆ ಕೂಡ ವಿಷ್ಣುವಿನ ಅಂಶದ್ದೇ ಒಂದು ಪವಿತ್ರ ಕ್ಷೇತ್ರ. ಪಡುಮಲೆ ಕೂಡ ಯಾಕೆ ಅದು, ಇದು ಕೂಡ ವಿಷ್ಣುವಿದ್ದೇ. ಎಷ್ಟೋ ಜನ ಗೊತ್ತಿಲ್ಲ, ಮಹಾವಿಷ್ಣುವಿನ 2ನೇ ಅವತಾರ ಆಗಿರತಕ್ಕಂಥ ಕೂರ್ಮಾವತಾರ ಅದು ಆದದ್ದೇ ಪಡುಮಲೆಯ ಬಂಟ ಮಲೆ ಪರ್ವತದಲ್ಲಿ. ಇವತ್ತು ರಕ್ಷಿತಾರಣ್ಯದಲ್ಲಿದೆ ಬಂಟಮಲೆ. ಅಲ್ಲಿ ಪ್ರತಿ ವರ್ಷ, ಅಲ್ಲಿ ಈಗ ವಿಷ್ಣು ದೇವಸ್ಥಾನ ಇದೆ, ಕೂಬೆ ಶಾಸ್ತ್ರ ವಿಷ್ಣು ದೇವಸ್ಥಾನ, ಅದರ ಪಡು ದಿಕ್ಕಿನಲ್ಲಿ ಇದೆ ಕರೆಕ್ಟ್. ಪ್ರತಿ ವರ್ಷ ಅಲ್ಲಿ ಜನವರಿ 14 ತಾರೀಕಿಗೆ ಮಕರ ಸಂಕ್ರಾಂತಿ ಪೂಜೆ ಆಗುತ್ತೆ, ಜಾತ್ರೆ ಆಗುತ್ತೆ. ಅದರ ಮೊದಲ ದಿವಸ ಅಲ್ಲಿ ಪ್ರಾರ್ಥನೆಯಾಗಿ ತಂತ್ರವರಿಯರು ಮತ್ತು ಕೆಲವು ಜನ ಶುದ್ಧದಲ್ಲಿ ಇರ್ತಕ್ಕಂಥವ್ರು 2 ಕಿಲೋಮೀಟರ್ ದೂರದಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಕಲ್ಲಿನಲ್ಲೇ ಉದ್ಭವ ಆಗತಕ್ಕಂತಹ ತೀರ್ಥವನ್ನ ಚಿನ್ನದ ತಂಬಿಗೆ ಇಟ್ಕೊಂಡು ಬಂದು ಇಲ್ಲಿ ಅಭಿಷೇಕ ಆದ ನಂತರವೇ ಅಲ್ಲಿ ಪೂಜೆ ಪ್ರಾರಂಭ ಆಗೋದು. ಈಗಿನ ಪದ್ಧತಿ ನಮ್ಗೆ ಕೂಡ ಗೊತ್ತಿರಲಿಲ್ಲ, ಆದ್ರೆ ಇದನ್ನು ಅಧ್ಯಯನ ಮಾಡಿದಾಗ ಗೊತ್ತಾಯಿತು. ಮತ್ತು ಇನ್ನೂ ವಿಶೇಷ ಅಂತ ಹೇಳಿದ್ರೆ, ಈಗ ನಾವು ದೇವಿ ಬೈದ್ಯತೆ ಮಾತಾಡ್ತೀವಿ. ದೇವಿ ಬೈದ್ಯತೆಯವರು ಒಂದು ಅಲ್ಲಿಯ ಮದಕದಲ್ಲಿರತಕ್ಕಂಥ ಒಂದು ಕೆರೆಯಲ್ಲಿ ಸತ್ಯ ರೂಪದಲ್ಲಿ ಆಗ ಅರ್ಚಕರಾಗಿರತಕ್ಕಂಥ ಪ್ರಜಿತ್ತಿನಾರರಿಗೆ ಸತ್ಯ ಆಕಾರದ ಸಿಕ್ಕಿದಂತ ಮೊಟ್ಟೆಯನ್ನು ಅವರು ಮನೆಗೆ ತಂದು ಅವರ ತಲೆ ಮೇಲೆ ಇಟ್ಟು 2 ದಿವಸದಲ್ಲಿ ಅಲ್ಲಿ ಒಂದು ಹೆಣ್ಣಿನ ಸ್ವರ ಬರುತ್ತೆ ಅಂತ ಹೇಳ್ಕೊಂಡು ಆ ಸ್ವರ್ಣಕ್ಕೆ ತೆಗೆದು ಅದು ಚರಿತ್ರೆಯಲ್ಲಿದೆ. ಅಲ್ಲಿ ಬರುವ ನೀರು ಕೂಡ ಇವತ್ತು ಅದೇ ಕೂರ್ಮಾವತಾರದ ಕಲ್ಲಿನಲ್ಲಿ ಬಂದ ನೀರು ಗುಪ್ತವಾಹಿನಿ ಹರಿದು ಬರುವಂತ ಕೆರೆ ಅದು. ಸೊ ಈಗ ಅಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಆಗಿದೆ. ಇದು ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಕೋಟಿ ಚೆನ್ನೈರ್ ಅನ್ನುವಂಥದ್ದು ಒಂದು ಕಾಲ್ಪನಿಕ ವ್ಯಕ್ತಿ ಅಲ್ಲ, ಶಕ್ತಿವಂತ, ಅದೊಂದು ಅದ್ಭುತ ಚೈತನ್ಯ ಇರತಕ್ಕಂಥ ಶಕ್ತಿ. ಅಂತ ಒಂದು ಶಕ್ತಿ ಇರತಕ್ಕಂಥ ಕೋಟಿ ಚೆನ್ನೈರ ಜನ್ಮಸ್ಥಾನ, ಮೂಲ ಸ್ಥಾನ ಕತ್ತಲಲ್ಲಿ ಇರಬಾರದು, ಅದು ಬೆಳಕಿನಲ್ಲಿ ಇರಬೇಕು. ಅದರ ಚರಿತ್ರೆ ಇತಿಹಾಸಗಳು ತಿರುಚಿ ಹೋಗಬಾರದು. ಮುಂದಿನ ಪೀಳಿಗೆಗೆ ಕೋಟಿ ಚೆನ್ನೈನ ಚರಿತ್ರೆ ಒಂದು ಸ್ಫೂರ್ತಿಯಾಗಿರಬೇಕು, ಪ್ರೇರಣೆ ಆಗಿರಬೇಕು. ಮತ್ತು ನಮ್ಮ ಜಿಲ್ಲೆಯ ಆಧ್ಯಾತ್ಮಿಕ ಸಂಸ್ಕೃತಿ, ಪರಂಪರೆಗಳು, ಧಾರ್ಮಿಕ ಪರಂಪರೆಗಳು ಜನಮಾನಸದಲ್ಲಿ ಸದಾ ಜೀವಂತವಾಗಿರಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಈಗ ಸಭಾ ಕಾರ್ಯಕ್ರಮ ಅಂತ ಇದಕ್ಕೆ ಜನರ ಹತ್ತಿರ ಹೋಗಬೇಕು ಅನ್ನೋದನ್ನು ಮಾತಾಡಿದ್ದೀವಿ. ಈ ಒಂದು ಕ್ಷೇತ್ರವನ್ನ ನಾವು ಯಾವುದೇ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಸೀಮಿತವಾಗಿರಿಸದೆ ಸಮಸ್ತ ಜನಾಂಗಕ್ಕೆ ಸೇರಿದಂತ ಒಂದು ಶಕ್ತಿಯಾಗಿ ಆ ಕ್ಷೇತ್ರ ಕೇಂದ್ರ ಮಾಡಬೇಕು, ಒಂದು ಆರಾಧನಾ ಕೇಂದ್ರ ಮಾಡಬೇಕು ಅನ್ನುವಂತ ನಮ್ಮ ಒಂದು ಇಚ್ಛೆಯವರು, ನಮ್ಮ ಕನಸು ಕೂಡ ಹೌದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ ಇದೆ. ನಾವೆಲ್ಲ ಇಲ್ಲಿಯ ಹಿಂದೂಗಳು ಏನ್ ಹೇಳ್ತೀವಿ, ಕಾಶಿ ಪವಿತ್ರ ಅಂತ ಹೇಳ್ತೀವಿ. ಕಾಶಿ ಹೋದರೇನೆ ಒಂದು ಮೋಕ್ಷ ಅಂತ. 2000 ವರ್ಷಗಳ ಹಿಂದೆ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳು ಇಲ್ಲಿ ತುಳುನಾಡಿಗೆ ಬರದ ಹಿಂದೆ ತಂದರೊಳದೆ ನಮ್ಮ ತುಳುನಾಡು ಜಿಲ್ಲೆಯಲ್ಲಿ 5 ವರ್ಗಗಳಿತ್ತು. ಪಂಚವರ್ಣದ ಮಣ್ಣಿನಲ್ಲಿ
ಪಂಚವರ್ಗದ ಜನರು ಮಾತ್ರ ಇದ್ರು. ಅದು ಕಂಡಾಲರು ಒಂದು, ಎರಡನೇದ್ದು ಬಿಲ್ಲಾಲರು, ಮೂರನೇದ್ದು ಮುರಕಾಲರು, ನಾಲ್ಕನೇದು ಮುಂಡಾಲರು, ಐದನೇದು ಸ್ಥಾನಿಕರು. ಈ 5 ವರ್ಗ ಬಿಟ್ಟರೆ ಈ ಪಂಚವರ್ಣದ ಮಣ್ಣಿನಲ್ಲಿ ಬೇರೆ ಯಾವುದೂ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಪಡುಮಲೆ ಕಾಶಿಗೆ ಹೋದರೆ ಎಷ್ಟು ಎಷ್ಟು ಒಂದು ಮೋಕ್ಷ ಇತ್ತು, ಹಾಗೆ ಪಡುಮಲೆಗೆ ಹೋದ್ರು ಕೂಡ ಅದೇ ಕಾಶಿಗೆ ಹೋದಷ್ಟೇ ಪವಿತ್ರವಿದೆ ಅಂತ ಅನ್ನುವಂಥದ್ದು ಪ್ರತೀತಿ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳುದು ಪಡುಮಲೆ. ಆಗ ನನಗೆ ಗೊತ್ತಾಯ್ತು ಹೆಗ್ಡೆಯವರು ಯಾಕೆ ಹೇಳಿದ್ರು ಪಡುಮಲೆ ಅಂತ. ಕೇರಳದಲ್ಲಿ ಯಾಕೆ ಇದು ಒಂದು ತುಲ್ಯಮಾಯ ಪ್ರದೇಶಗಳಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗೆ ಈಗ ಗೊತ್ತಾಯ್ತು. ಅಂದ್ರೆ ಇದೊಂದು ಪಡುಮಲೆ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ಚೈತನ್ಯದ ನೆಲ. ಇದು ಪ್ರತಿಯೊಬ್ಬನಿಗೆ ಗೊತ್ತಾಗಬೇಕು ಅಂತಾದ್ರೆ ಪತ್ರಕರ್ತರ ಸಹಕಾರ ಕೂಡ ನಮಗೆ ಅಗತ್ಯ ಎನ್ನುವ ದೃಷ್ಟಿಯಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ನಿಮಗೆ